ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ವೀಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಏನು ವೀಡಿಯೋ ಅಂದರೆ, ನಿಮಗೆ ಹೊಸಕೋಟೆ ಹತ್ರ ಆಲ್ರೆಡಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೆ ಫ್ರೆಂಡ್ಸ್. ಯಾವುದು ಅಂದರೆ ಹೊಸಕೋಟೆ ಹತ್ರ ಇರುವ ಭದ್ರಕಾಳಿ ಮತ್ತು ಪ್ರತ್ಯಂಗಿರ ದೇವಿ ದೇವಸ್ಥಾನದ್ದು. ಈ ದೇವಸ್ಥಾನದ್ದು ನಿಮಗೆ ರೂಟ್ ಮ್ಯಾಪ್ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಈಗ ಟ್ರಾವೆಲ್ ಈಗ ಬೈಕಲ್ಲಿ ಕಾರಲ್ಲಿ ಬರೋರಿಗೆಲ್ಲ ರೂಟ್ ಮ್ಯಾಪ್ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ನಾನು ಈ ರೂಟ್ ಮ್ಯಾಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನಾವು ಬರ್ತಾ ಇರೋದು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಬೆಂಗಳೂರು ಕಡೆಯಿಂದ ನಿಮಗೆ ಹೊಸಕೋಟೆ ಟೋಲ್ಗೆ ರೀಚ್ ಆಗುತ್ತೆ, ಓಕೆನಾ. ಹೊಸಕೋಟೆ ಟೋಲಿಂದ ರೀಚ್ ಆದರೆ ನಿಮಗೆ ಲೆಫ್ಟಿಗೆ ಹೋದರೆ ನಿಮಗೆ ಚೆನ್ನಸಂದ್ರ ರೋಡ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಚೆನ್ನಸಂದ್ರ ಚಿಕ್ಕ ರೋಡು ಅಲ್ಲಿಗೆಲ್ಲ ಕನೆಕ್ಟ್ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗೋ ರೋಡು. ನಿಮಗೆ ಆಟೋಗೆ ಹೋಗ್ಬೇಕು ಅಂದ್ರೂ ಆಟೋ ಫೆಸಿಲಿಟೀಸು ತುಂಬಾ ಇದೆ ಫ್ರೆಂಡ್ಸ್. ಈಗ ನೀವು ಕೋಲಾರ ಸೈಡಿಂದ ಬರ್ತಾ ಇದ್ದೀವಿ ಅಂದರೆ ಕೋಲಾರಿಂದ ನೀವು ಕೋಲಾರ ಸೈಡಿಂದ ಬರ್ತಾ ಇದ್ದೀವಿ ಅಂದರೆ ನೀವು ಹೊಸಕೋಟೆಯಿಂದ ರೈಟ್ ತೊಗೋಬೇಕು. ರೈಟ್ ತೊಗೊಂಡು ನೀವು ಲೆಫ್ಟ್ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಕೆಳಗಡೆ ಬಂದರೆ ನಿಮಗೆ ಚೆನ್ನಸಂದ್ರ ರೋಡು ಕನೆಕ್ಟ್ ಆಗುತ್ತೆ. ಈ ಚೆನ್ನಸಂದ್ರ ರೋಡ್ಗೆ ಕನೆಕ್ಟ್ ಆಗಿ ಚಿಕ್ಕ ರೋಡ್ಗೆ ರೀಚ್ ಆಗುತ್ತೆ. ಸೊ ಅಲ್ಲಿಂದನೂ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದು ಏನಂದರೆ, ಈ ದೇವಸ್ಥಾನಕ್ಕೆ ಆಟೋಗಳು ತುಂಬಾ ಇದೆ ಫ್ರೆಂಡ್ಸ್. ಆಟೋಗಳಲ್ಲೂ ಹೋಗ್ಬೋದು. ಈಗ ಈವನ್ ನಿಮ್ಮದು ಸ್ವಂತ ಬೈಕ್ಗಳಿರುತ್ತೆ, ಕಾರ್ ಇರುತ್ತೆ. ಕೆಲವ್ರಿಗೆ ರೂಟ್ ಮ್ಯಾಪ್ ಗೊತ್ತಿರಲ್ವಲ್ಲ, ಅಂಥವ್ರಿಗೆ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ರೂಟ್ ಬಗ್ಗೆ. ಅಂದರೆ ಈಗ ಆಲ್ರೌಂಡ್ ಸಿಟಿ ನೀವು ಎಲ್ಲಿಂದ ಬಂದ್ರೂ ನೀವು ಹೊಸಕೋಟೆ ಟೋಲಿಂದನೇ ರೀಚ್ ಆಗಬೇಕು. ಹೊಸಕೋಟೆ ಟೋಲಿಂದ ನೀವು ರೀಚ್ ಆದರೆ ನಿಮಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಅಂದರೆ 6 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ. ಅಲ್ಲಿಂದ ನೀವು ವಾಕಬಲ್ ಡಿಸ್ಟೆನ್ಸ್ ಫ್ರೆಂಡ್ಸ್ ಇರೋದು, ತುಂಬ ದೂರ ಏನಿಲ್ಲ ನಿಮಗೆ. ನೀವು ಬೈಕಲ್ಲಿ ಹೋದರೆ ನಿಮಗೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 1/2 hour ಆಗುತ್ತೆ ಅಷ್ಟೇ. ನೀವು ಆಟೋದಲ್ಲಿ ಹೋದರೂ ಒಂದು 20 minutes ಆಗುತ್ತೆ. ಇಲ್ಲೂ ಮತ್ತು ಬಸ್ ಫೆಸಿಲಿಟೀಸ್ ಇರೋಲ್ಲ ಫ್ರೆಂಡ್ಸ್. ಇಲ್ಲಿ ನೀವೇನಿದ್ರು ಬೈಕಲ್ಲಿ ಕಾರಲ್ಲಿ ಹೋಗಬೇಕು. ನೀವು ಎಲ್ಲಿಂದ ಬಂದ್ರೂ ನೀವು ಹೊಸಕೋಟೆ ಟೋಲಿಂದನೇ ನೀವು ಹೋಗಬೇಕಾಗುತ್ತೆ ಈ ದೇವಸ್ಥಾನಕ್ಕೆ. ಮತ್ತು ಚಿಕ್ಕ ಕಡೆಯಿಂದ ಚೆನ್ನಸಂದ್ರ ರೋಡು ಅದೆಲ್ಲ ಬರುತ್ತಲ್ವ, ಅಲ್ಲಿಂದನೂ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ತುಂಬ ದೂರ ಇಲ್ಲ ಫ್ರೆಂಡ್ಸ್. ನಿಮಗೆ ರೂಟ್ ಮ್ಯಾಪ್ ಬಗ್ಗೆ ನಾನು ಹೇಳಬೇಕು ಅಂದರೆ, ತುಮಕೂರು, ಈ ನೆಲಮಂಗಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಈ ಮೆಜೆಸ್ಟಿಕ್ಕು, ಯಾವ ಕಡೆಯಿಂದ ಬಂದ್ರೂ ನೀವು ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಹೊಸಕೋಟೆ ನಿಮಗೆ ಹಳ್ಳಿ ಅಲ್ಲ, ಸಿಟಿ ಥರನೇ ಇದೆ ನಿಮಗೆ ಹೊಸಕೋಟೆ. ನೀವು ಅಲ್ಲಿಗೆ ಬಂದು ಹೊಸಕೋಟೆ ಟೋಲಿಂದ ಬಂದು ನೀವು ನಿಮಗೆ ಭದ್ರಕಾಳಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದರೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ನಿಮಗೆ ರೂಟ್ ಮ್ಯಾಪ್ ಕೂಡ ಸಹ ತಿಳಿಸ್ಕೊಡ್ತಾರೆ. ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಏನಕ್ಕೆ ಅಂದರೆ, ಈಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನಾನು ನಮ್ಮ ಹಸ್ಬೆಂಡು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಬೈಕಲ್ಲಿ ಹೋಗ್ತಾನೆ ನಿಮಗೆ ರೂಟ್ ಮ್ಯಾಪ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ರೋಡು ಎಲ್ಲೆಲ್ಲಿ ರೀಚ್ ಆಗುತ್ತೆ, ಎಲ್ಲೆಲ್ಲಿ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ, ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಂದ್ರೂ ನಿಮ್ಗೆ ಹೊಸಕೋಟೆಯಿಂದ ಒಂದು 6-6.5 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ತುಂಬ ದೂರ ಇಲ್ಲ.
ಆಮೇಲೆ ಪಾರ್ವತಿ ಹೆಸರು ಅವನ್ನೇ ಕೇಳಿ ನಂಗೆ ಗೊತ್ತಿಲ್ಲ. Nandian076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವಿಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ವಿ. ಹೆಚ್ಚು ಇನ್ನೂ ವಿಡಿಯೋಗಳು ನಾವು ನಿಮಗೆ ಹಾಕ್ತಾ ಇದ್ದೀವಿ. ಓಕೆನಾ? ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಹೊಸಕೋಟೆಯಿಂದ ನಾವು ದೇವಸ್ಥಾನಕ್ಕೆ 6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಚಿಕ್ಕ ತಿರುಪತಿ ರೋಡು, ಚೆನ್ಸಂದ್ರ ರೋಡು ಮಧ್ಯದಲ್ಲಿ ನಿಮಗೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಫ್ರೆಂಡ್ಸ್. ಅಂದರೆ ದೇವಸ್ಥಾನದ್ದು ಬೋರ್ಡೇ ಹಾಕಿರ್ತಾರೆ ನಿಮಗೆ. ಸೇವಾ ಟ್ರಸ್ಟ್ ಅಂತ ಇದೆ. ನೀವು ಆ ಬೋರ್ಡ್ ನೋಡಿಕೊಂಡು ಆ ಬೋರ್ಡ್ ಮುಖಾಂತರ ನೀವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ ಫ್ರೆಂಡ್ಸ್. ನಿಮಗೆ ಆರಾಮಾಗಿ ನೀವು ಟ್ರಾವೆಲ್ ಹೆಸರು ಅವನ್ನೇ ಕೇಳಿ ನಂಗೆ ಗೊತ್ತಿಲ್ಲ. ಕೇಳು. ಹೇಳ್ಬೇಕು. ಆರು ಜನ ಒಂದೇ ಸರಿ ಹೋಗ್ಬೇಕು. ಹೋಗ್ತೀರಾ? ನಾನು ಗಾರಪಿಂಡಿ ಹೋಗ್ತೀನಿ. ಹೋಗ್ಬಿಡು. ಇಲ್ಲ, ಕಾರ್ ಹೋಗು. ಯಾರು ಬಂದಿರೋದು? ಇನ್ನೂ ಇಲ್ಲ. ಯಾರು ಹೋಗಿದ್ದು? ಯಾರು ಹೋಗಿದ್ದು? ಯಾರು ಯಾರಿದು? ಪಾರ್ವತಿ. ದೇವಸ್ಥಾನ ಕರ್ಕೊಂಡು ಹೋಗಿ ಬಂದ್ಮೇಲೆ ದೇವಸ್ಥಾನ ಕರ್ಕೊಂಡು ಸಿಂಹಸ್ಥಳ ಕರ್ಕೊಂಡು ಬಂದಿದ್ದಕ್ಕೆ ಯಾರು ಅಜ್ಜಿ ಖಾರ ಕೊಟ್ಟಿದೆ. ಯಾರಿದು? ಬರ್ಲಿ ಬಿಡ್ಬೇಕು, ಬಾಯ್ ಬರ್ಬೇಕು.
ಬರ್ಬೇಕು ಬರ್ಬೇಕು. ಯಾರಿದು ಯಾರಿದು? ಬಾಯ್ ಬಿಡ್ಬೇಕು. ಬರ್ಬೇಕು.